Hello, what's up, guys? Welcome back to another video. You're watching the Junior Ramaguru channel. If you're new to my channel, please subscribe, share, like, and comment. Today, we are going to see types of processor of Intel, like which processor is best for which professional or which category. We'll be seeing this in this video. As usual, let's roll the intro. ನಾವು ಯು ಸೀರೀಸ್ ಇಂದ ಸ್ಟಾರ್ಟ್ ಮಾಡೋಣ. ಯು ಸೀರೀಸ್ ಅಲ್ಲಿ ಮೂರು ತರ ಸಿಗುತ್ತೆ, i5, i3, i7 ಅಂತ. ಈ ಮೂರುವೇ ಲೈಕ್ ಯು ಸೀರೀಸ್ ಅಲ್ಲೇ ಇದೆ. ಆದರೆ ಇದ್ರಲ್ಲಿ ಏನಪ್ಪ ಡಿಫ್ರೆನ್ಸ್ ಇರುತ್ತೆ ಅಂದರೆ ಈ ಮೂರಲ್ಲಿ ಲೈಕ್ ನಿಮಗೆ ಪ್ರೊಸೆಸರ್ ಕೋರು, ಪರ್ಫಾರ್ಮೆನ್ಸ್ ಕೋರು, ಟರ್ಬೋ ಫ್ರೀಕ್ವೆನ್ಸಿ, ಟರ್ಬೋ ಪವರು, ಇದೆಲ್ಲ ಡಿಫ್ರೆನ್ಸ್ ಇರುತ್ತೆ ಲೈಕ್ ನಂಬರ್ಸಲ್ಲಿ. ನಾವು ನೋಡೋಕೆ ಹೋದರೆ ಈ ಟೈಪ್ಸ್ ಆಫ್ ಯು ಸೀರೀಸ್ ಪ್ರೊಸೆಸರ್ ಬೆಸ್ಟ್ ಅಂದರೆ ಸ್ಟೂಡೆಂಟ್ಸ್ಗೆ ಲೈಕ್ ನಾರ್ಮಲ್ ಬೇಸಿಕ್ ವರ್ಕ್, ಅದರಲ್ಲಿ ಗೇಮಿಂಗ್ ಮಾಡೋಕ್ಕಾಗಲ್ಲ ಬಿಕಾಸ್ ಇದು ಬೇಸಿಕ್ ಆಗಿದೆ. ಇದು ಎಂಟ್ರಿ ಲೆವೆಲ್ ಲ್ಯಾಪ್ಟಾಪ್ಸ್ ಅಂತ ಅನ್ಬೋದು. ಯಾಕಂದರೆ ಇದರಲ್ಲಿ ನಾವು ವೆಬ್ ಸೀರೀಸು, ಮಲ್ಟಿಟಾಸ್ಕಿಂಗು, ಸ್ವಲ್ಪ ಕೋಡಿಂಗ್ಸ್ ಇದೆಲ್ಲ ಮಾಡ್ಬೋದು. ಮತ್ತು ಇದ್ರದ್ದು ಟೆಕ್ನಿಕಲ್ ಸ್ಪೆಕ್ಸ್ ನೋಡೋಕೆ ಹೋದರೆ ನಮಗೆ ಪರ್ಫಾರ್ಮೆನ್ಸ್ ಕೋರ್ ಅಲ್ವಾ, ಪ್ರೊಸೆಸರ್ ಕೋರ್ ನೋಡೋಣ ಬನ್ನಿ. ಫಸ್ಟು ಪ್ರೊಸೆಸರ್ ಕೋರ್ಸ್ ಬಂದು 5 ಕೋರ್ಸ್ ಟು 10 ಕೋರ್ಸ್ ಇರುತ್ತೆ. ಮತ್ತು ಪ್ರೊಸೆಸರ್ ಥ್ರೆಡ್ಸ್ ಬಂದು 6 ಕೋರ್ ಟು 12 ಥ್ರೆಡ್ಸ್ ಇರುತ್ತೆ. ಇದರಲ್ಲಿ ಬಂದು ಪರ್ಫಾರ್ಮೆನ್ಸ್ ಕೋರ್ಸ್ ಎಲ್ಲ ಬಂದು 2 ಪರ್ಫಾರ್ಮೆನ್ಸ್ ಸ್ಕೋರ್ ಇರುತ್ತೆ. ಮತ್ತು ಎಫಿಷಿಯನ್ಸಿ ಸ್ಕೋರ್ ಬಂದು 8 ಅಥವಾ 4 ಇರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಟರ್ಬೋ ಫ್ರೀಕ್ವೆನ್ಸಿ ಬಂದು ಲೈಕ್ ಡಿಫ್ರೆನ್ಷಿಯೇಟ್ ಆಗ್ತಿರುತ್ತೆ. ಲೈಕ್ i3ಗಂತೂ ಸ್ವಲ್ಪ ಕಡಿಮೆ ಇರುತ್ತೆ, i5 ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, i7ಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಲೈಕ್ ಅದು ಬಂದು 4.5 ಗಿಗಾಹರ್ಟ್ಸಿಂದ 5.2 ಗಿಗಾಹರ್ಟ್ಸ್ವರೆಗೂ ಇರುತ್ತೆ ಈ ಪ್ರೊಸೆಸರ್ಗಳಲ್ಲಿ. ಮತ್ತು ಮ್ಯಾಕ್ಸ್ ಟರ್ಬೋ ಪವರ್ ಬಂದು 55 ವಾಟ್, ಈ ಮೂರಕ್ಕೂ 55 ವಾಟ್ ಇರುತ್ತೆ. ಈ ಪ್ರೊಸೆಸರ್ ಅಂತೂ ಯಾವುದೇ ಗೇಮಿಂಗಿಗೆ ಅಂತೂ ಮಾಡಿಲ್ಲ. ಇದಾಗಿತ್ತು ಯು ಸೀರೀಸಿನ ಪ್ರೊಸೆಸರ್. ನೀವು ಇದನ್ನು ಗೇಮಿಂಗ್ ಅಂತೂ ಯೂಸ್ ಮಾಡೋಕ್ಕಾಗಲ್ಲ, ಬರೀ ಬೇಸಿಕ್ಸ್ ವರ್ಕ್. ಇದು ಎಂಟ್ರಿ ಲೆವೆಲ್ ಪ್ರೊಸೆಸರ್ ಅಂತ ಅಂದ್ಕೊಬಿಡಿ. ಫಸ್ಟಾಗಿ ಇದನ್ನು ಆಂಟ್ರಪ್ರಿನರ್ಸ್ ಅಥವಾ ಲೈಕ್ ಬೇಸಿಕ್ ವರ್ಕ್ ಅಥವಾ ನಿಮ್ಮ ಅಕೌಂಟ್ಸ್ ಎಲ್ಲ ಚೆಕ್ ಮಾಡಿ ಮ್ಯಾನೇಜ್ ಮಾಡಬೇಕಂದ್ರೆ ಅದಕ್ಕೆ ಮಾತ್ರ ಯೂಸ್ ಮಾಡ್ಬೋದು. ಪಿ ಸೀರೀಸಿಗೆ ಹೋಗೋಣ ಬನ್ನಿ. ಆ್ಯಸ್ ಯೂಶುವಲಿ ಪಿ ಸೀರೀಸಿಗೆ ಇವಾಗ ನೋಡೋಕೆ ಹೋದರೆ ನಮಗೆ ಇದು ಪಿ ಸೀರೀಸ್ ಒಂದು ಹೊಸದು. ಲೈಕ್ ಇದು ಯು ಸೀರೀಸ್ ಮತ್ತು ಎಚ್ ಸೀರೀಸ್ ಮಧ್ಯ ಇದೆ. ಆಗಿಂದ ಇದು ಸ್ವಲ್ಪ ಲೈಕ್ ಯು ಸೀರೀಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಮತ್ತು ಲೈಕ್ ಎಚ್ ಸೀರೀಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಮತ್ತು ಪವರು ಅದೇ ಥರ ಇರುತ್ತೆ. ಪಿ ಸೀರೀಸಲ್ಲೂ ಸೇಮ್ ಯು ಸೀರೀಸ್ ಥರನೇ 3 ಕ್ಯಾಟಗರಿ ಇದೆ, i3, i5, i7 ಅಂತ. ಇದರಲ್ಲಿ ಕ್ಯಾಟಗರಿ ಬಂದರೆ ನಿಮಗೆ ಯು ಸೀರೀಸಲ್ಲಿ i7ಅಲ್ಲಿ ಸಿಕ್ಕಿದ ಪವರು ನಿಮಗೆ i3 ಪಿ ಸೀರೀಸಲ್ಲೇ ಸಿಗುತ್ತೆ. ಇದರಲ್ಲಿ ನೀವು ಆಲ್ಮೋಸ್ಟ್ ಎಡಿಟಿಂಗ್ ಮಾಡ್ಬೋದು, ಸ್ವಲ್ಪ ಬೇಸಿಕ್ ಎಡಿಟಿಂಗ್ಸ್ ಮಾಡ್ಬೋದು 1080p ಒಳಗಡೆ. ಮತ್ತು ಸ್ವಲ್ಪ ಪ್ರೋಗ್ರಾಮಿಂಗ್ಸ್ ಮಾಡ್ಬೋದು. ನಿಮಗೆ ಗ್ರಾಫಿಕ್ ಕಾರ್ಡ್ ಇದ್ದರೆ ಇದರಲ್ಲಿ ಗೇಮಿಂಗ್ ಕೂಡ ಆಡ್ಬೋದು. ಅದು ಐ ಲೆವೆಲ್ ಗೇಮಿಂಗ್ಸ್ ಅಲ್ಲ, ನಾರ್ಮಲ್ ಗೇಮ್ಸ್ GTA 5 ಕೂಡ ಆಡ್ಬೋದು ಇದರಲ್ಲಿ. ಆದರೆ ಗ್ರಾಫಿಕ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ, ಲೈಕ್ 2050 ಅಥವಾ 16050 ಅಥವಾ 3050 ಈ ಥರ ಗ್ರಾಫಿಕ್ ಕಾರ್ಡ್ ಇದ್ದರೆ ನಿಮ್ಮ ಇದರಲ್ಲಿ ಪ್ರೊಸೆಸರ್ ಜೊತೆ ಆರಾಮಾಗಿ ಗೇಮಿಂಗ್ ಅಂತೂ ಮಾಡ್ಬೋದು. ಈ ಲ್ಯಾಪ್ಟಾಪ್ಸು ಅಂದರೆ ಈ ಪ್ರೊಸೆಸರು ಯಾವ ಲ್ಯಾಪ್ಟಾಪ್ಸಲ್ಲಿ ಬರ್ಬೋದು ಅಂದರೆ ಥಿನ್ ಆ್ಯಂಡ್ ಲೈಟ್ ಲ್ಯಾಪ್ಟಾಪ್ಸ್ ಲೈಕ್ ಲೆನೋವೋ ಸ್ಲಿಮ್, ಆ್ಯಸೂಸ್ OLED ಆ ಥರ ಸೀರೀಸ್ ಇದೆಯಲ್ಲ, ಥಿನ್ ಆ್ಯಂಡ್ ಲೈಟ್ ಕ್ಯಾಟಗರಿ ಇದೆಯಲ್ಲ, ಆ ಥರ ಲ್ಯಾಪ್ಟಾಪ್ಸಲ್ಲಿ ಈ ಥರ ಪ್ರೊಸೆಸರ್ನ ನೋಡ್ಬೋದು ನೀವು. ಇದ್ರದ್ದು ಟೆಕ್ನಿಕಲ್ ಸ್ಪೆಕ್ಸ್ ನೋಡೋಕೆ ಹೋದರೆ ನಾವು ಲೈಕ್ ಪವರ್ ಪ್ರೊಸೆಸರ್ ಕೋರ್ ಬಂದು 10 ಕೋರ್ಸ್ ಟು 14 ಕೋರ್ಸ್ ಇರುತ್ತೆ. ಮತ್ತು ಪ್ರೊಸೆಸರ್ ಥ್ರೆಡ್ ಬಂದು 12 ಥ್ರೆಡ್ಸ್ ಇರುತ್ತೆ. 12 to 16 ಅಥವಾ 20 ಕೂಡ ಥ್ರೆಡ್ಸ್ ಇರ್ಬೋದು ನಿಮ್ಮ ಪ್ರೊಸೆಸರ್ ಮೇಲೆ. ಲೈಕ್ i5 ತೊಗೊಂಡಿದ್ದೀರಾ, i3ನ i7 ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತಿದ್ದು. ಮತ್ತು ಲೆವೆಲ್ 3 ಕ್ಯಾಶ್ ಸಿಗುತ್ತೆ, ಅದು 12 MB ಕೂಡ ಆಗಿರ್ಬೋದು, 24 ಕೂಡ ಆಗಿರ್ಬೋದು. ಆ್ಯಸ್ ಯೂಶುವಲ್ ಡಿಪೆಂಡ್ಸ್ ಅಪಾನ್ ಕ್ಯಾಟಗರಿ. ಮತ್ತು ಇದು ಮ್ಯಾಕ್ಸ್ ಟರ್ಬೋ ಫ್ರೀಕ್ವೆನ್ಸಿ ಬಂದು 4.4 ಗಿಗಾಹರ್ಟ್ಸ್ ಟು 4.8 ಗಿಗಾಹರ್ಟ್ಸ್. ಮತ್ತು ಮ್ಯಾಕ್ಸ್ ಟರ್ಬೋ ಪವರ್ ಬಂದು 64 ವ್ಯಾಟ್ ಆಗಿರುತ್ತೆ. ಇದು ಕೂಡ ಎಸೆನ್ಷಿಯಲ್ ವರ್ಕಿಂಗ್ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ
SHLಗಿಂತ ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ಬೋದು. ಏಕೆಂದರೆ ಇದು P ಸೀರೀಸ್ ಆಗಿರೋದ್ರಿಂದ U ಸೀರೀಸಲ್ಲಿ ಏನೇನು ಮಾಡ್ಬೋದಿತ್ತು ಅದಕ್ಕಿಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಮತ್ತು ಗೇಮಿಂಗ್ ಕೂಡ ಮಾಡ್ಬೋದು ಮತ್ತು ಬೇಸಿಕ್ ಎಡಿಟಿಂಗ್ಸ್ ಕೂಡ ಮಾಡ್ಬೋದು. ಇದಂತೂ ತಿನ್ ಆ್ಯಂಡ್ ಲೈಟ್ ಕ್ಯಾಟಗರಿಯಲ್ಲಿ ಬರುತ್ತೆ, ಹಾಗಾಗಿ ಕ್ಯಾರಿ ಮಾಡೋಕ್ಕೆ ಕೂಡ ಯೂಸ್ ಆಗುತ್ತೆ, ಪೋರ್ಟೇಬಲ್ ಆಗಿರುತ್ತೆ ಈ ಪ್ರೊಸೆಸರ್ ಇರುವ ಲ್ಯಾಪ್ಟಾಪ್ಸ್ ತೊಗೊಂಡ್ರೆ ನೀವು. ಇವಾಗ ನಾವು H ಸೀರೀಸ್ ಪ್ರೊಸೆಸರ್ ಬಗ್ಗೆ ಮಾತಾಡೋಣ. ಇದರಲ್ಲಿ ನಿಮಗೆ H ಸೀರೀಸಲ್ಲಿ ಅಂದರೆ ಇದು ಐ ಪರ್ಫಾರ್ಮೆನ್ಸ್ ಪ್ರೊಸೆಸರ್ಸ್ ಆಗಿರುತ್ತೆ. ಇದರಲ್ಲಿ ನೀವು ಗೇಮಿಂಗು, ಎಡಿಟಿಂಗು, ಟ್ರೇಡಿಂಗು, ಲೈಕ್ ಆಲ್ಮೋಸ್ಟ್ ಎಲ್ಲ ಥರ ವರ್ಕ್ಸು ಇದರಲ್ಲಿ ಮಾಡ್ಬೋದು. ಗ್ರಾಫಿಕ್ ಓರಿಯೆಂಟೆಡು, ಆದರೆ ಗ್ರಾಫಿಕ್ ಕಾರ್ಡ್ ಇರಲೇಬೇಕು. ಇದರಲ್ಲಿ ಕೂಡ ನಿಮಗೆ ಪ್ರೊಸೆಸರ್ 3 ಕ್ಯಾಟಗರಿಲಿದೆ. ಆದರೆ ಇದರಲ್ಲಿ i3 ಪ್ರೊಸೆಸರ್ ಕ್ಯಾಟಗರಿ ಇಲ್ಲ, i5, i7, i9 ಅಂತಿದೆ. ಇದು ಕೂಡ ಬಂದು ಐ ಪರ್ಫಾರ್ಮೆನ್ಸ್ ಸೀರೀಸ್ ಅಂತ ಕರೆಯಲಾಗುತ್ತೆ. ಏಕೆಂದರೆ ಇದರಲ್ಲಿ ಗೇಮಿಂಗು, ಹೈ ಎಂಡ್ ಆಡ್ಬೋದು, ಆಲ್ಮೋಸ್ಟ್ ಎಲ್ಲ ಥರ ವರ್ಕ್ಸು ಇದರಲ್ಲಿ ಮಾಡ್ಬೋದು. ಇದ್ರದ್ದು ಟೆಕ್ನಿಕಲ್ ಸ್ಪೆಕ್ಸ್ ನೋಡೋಕೆ ಹೋದರೆ ನಿಮಗೆ ಪರ್ಫಾರ್ಮೆನ್ಸ್ ಅಥವಾ ಪ್ರೊಸೆಸರ್ ಕೋರ್ ಬಂದು 8 to 14 ಕೋರ್ಸ್ ಇರುತ್ತೆ. ಮತ್ತು ಪ್ರೊಸೆಸರ್ ಥ್ರೆಡ್ಸ್ ಬಂದು 12 to 20 ಥ್ರೆಡ್ಸ್ ಇರುತ್ತೆ. ಇದರಲ್ಲಿ ಪರ್ಫಾರ್ಮೆನ್ಸ್ ಸ್ಕೋರ್ ಬಂದು 4 ಪರ್ಫಾರ್ಮೆನ್ಸ್ ಸ್ಕೋರಿಂದ 6 ಪರ್ಫಾರ್ಮೆನ್ಸ್ ಸ್ಕೋರ್ ಇರುತ್ತೆ. ಮತ್ತು ಎಫಿಷಿಯನ್ಸಿ ಕೋರ್ 4 to 8 ಇರುತ್ತೆ. ಇದರಲ್ಲಿ ಲೆವೆಲ್ 3 ಕ್ಯಾಶ್ ಮೆಮೊರಿ ಇದೆ ಮತ್ತು ಅದು 12 MB ಇಂದ 24 MB ಆಗಿರುತ್ತೆ. ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಏನಿರ್ಬೋದು ಅಂದ್ಕೊತೀರಾ, ಮ್ಯಾಕ್ಸ್ ಟರ್ಬೋ ಫ್ರೀಕ್ವೆನ್ಸಿ 4.4 GHz ಇಂದ 5.0 GHz ವರೆಗೂ ಇರುತ್ತೆ. ಇದನ್ನು ನೀವು ಗೇಮಿಂಗು, ಐ ಎಂಡ್ ಲ್ಯಾಪ್ಟಾಪ್ಸಲ್ಲಿ ಸಿಗುತ್ತೆ. ಆದರೆ ಇದು ತಿನ್ ಆ್ಯಂಡ್ ಲೈಟ್ ಕ್ಯಾಟಗರಿ ಇರೋಲ್ಲ, ಸ್ವಲ್ಪ ಲೈಕ್ ವೆಯ್ಟ್ ಜಾಸ್ತಿ ಇರುತ್ತೆ. ಬಿಕಾಸ್ ಇದರಲ್ಲಿ ಗ್ರಾಫಿಕ್ಕು ಇಂಟಿಗ್ರೇಟೆಡ್ ಆಗಿರುತ್ತೆ. ಲೈಕ್ ಇದ್ರ ಜೊತೆ ನೀವು ಗ್ರಾಫಿಕ್ಸ್ 2050 ತೊಗೊತೀರ ಅಂದರೆ ಆ್ಯಸೂಸ್ ಕ್ರಿಯೇಟರ್ ಸೀರೀಸ್ 16X ಇದೆ, ಅದನ್ನು ನೋಡ್ಬೋದು. ಅದು ಕೂಡ 12 Gen H ಸೀರೀಸ್ ಪ್ರೊಸೆಸರ್ ಆಗಿದೆ ವಿತ್ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಐರಿಕ್ಸ್ ಇದೆ. ಮತ್ತು ಅದ್ರ ಜೊತೆ ಡೆಡಿಕೇಟೆಡ್ ಗ್ರಾಫಿಕ್ಸ್ ಕೂಡ ಇದೆ 2050. ಅದೊಂದು ಎಕ್ಸಾಂಪಲ್ H ಸೀರೀಸ್ ಪ್ರೊಸೆಸರ್ನ ಲ್ಯಾಪ್ಟಾಪ್ಸಲ್ಲಿ. ಇದು ಕೂಡ ನೀವು ನೋಡ್ತೀರ ಅಂದರೆ ಅಕಸ್ಮಾತ್ ಗೇಮಿಂಗ್ ಆಡ್ತಿದ್ದೀರಾ, ವಿಡಿಯೋ ಎಡಿಟಿಂಗ್ ಮಾಡಬೇಕಾ, 4K ವರೆಗೂ ವಿಡಿಯೋ ಎಡಿಟಿಂಗ್ ಮಾಡ್ಬೋದು ಈ ಲ್ಯಾಪ್ಟಾಪಿನ ಪ್ರೊಸೆಸರ್ಸ್. ಈ H ಸೀರೀಸ್ ಪ್ರೊಸೆಸರ್ ಇರುವ ಲ್ಯಾಪ್ಟಾಪ್ಸು ಸ್ವಲ್ಪ ವೆಯ್ಟ್ ಆಗಿರುತ್ತೆ, 2 kg ಅಬೌವ್ ಇರುತ್ತೆ. ಏಕೆ ಅಂದರೆ ಇದ್ರ ಜೊತೆ ನಮಗೆ ಡೆಡಿಕೇಟೆಡ್ ಗ್ರಾಫಿಕ್ಸ್ ಕೂಡ ಸಿಗುತ್ತೆ. ಅದು ಕೂಡ 2050, 3050, 4060, 4050 ಅಥವಾ 1650 ಆಗಿರುತ್ತೆ. ಈ ಎಲ್ಲ ಫೀಚರ್ಸ್ ಇದ್ರೂ ಇದು ವೆಯ್ಟ್ ಆಗಿರುತ್ತೆ ಅಥವಾ ವೆಯ್ಟ್ ಇಲ್ಲದೇ ಇರ್ಬೋದು. ಎಕ್ಸಾಂಪಲ್ ನಿಮಗೆ ಆ್ಯಸೂಸ್ ಕ್ರಿಯೇಟರ್ ಸೀರೀಸ್ ಅಂತಿದೆ 16X ಅಂತ. ಅದರಲ್ಲಿ ನಿಮಗೆ 12 Gen H ಸೀರೀಸ್ ಪ್ರೊಸೆಸರ್ ಸಿಗುತ್ತೆ, i5. ಇದು ನಿಮಗೆ ತಿನ್ ಆ್ಯಂಡ್ ಲೈಟ್ ಕ್ಯಾಟಗರಿಗೆ ಬರುತ್ತೆ. ಈ ಥರ ಕೆಲವು ಲ್ಯಾಪ್ಟಾಪ್ಸ್ ಇದೆ ತಿನ್ ಆ್ಯಂಡ್ ಲೈಟ್ ಕ್ಯಾಟಗರಿಲಿ H ಸೀರೀಸ್ ಪ್ರೊಸೆಸರ್ ಸಿಗೋದು. ಎಕ್ಸಾಂಪಲ್ ಇನ್ನೊಂದಂದರೆ ಆನರ್ ಕೂಡ ಇದೆ, ಅದು 16X, ಅದು ಕೂಡ i5 H ಸೀರೀಸ್ ಜೊತೆ ಬರ್ತಿದೆ. ಇವೆಲ್ಲ ತಿನ್ ಆ್ಯಂಡ್ ಲೈಟ್ ಕ್ಯಾಟಗರಿಲಿ ಇರುತ್ತೆ. ಇನ್ನೊಂದು ಕ್ಯಾಟಗರಿ ಏನಂದರೆ ಪ್ರೊಸೆಸರಲ್ಲಿ HX ಇದೆ ಲಾಸ್ಟಲ್ಲಿ. HX ಅಂದರೆ Hಗಿಂತ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ಇರುತ್ತೆ. ಈ ಪರ್ಫಾರ್ಮೆನ್ಸ್ ಜಾಸ್ತಿ ಏನಪ್ಪ ಅಂದರೆ ಅಷ್ಟೊಂದೇನು ಇರಲ್ಲ, ಆದರೆ ನೀವು H ಸೀರೀಸಲ್ಲಿ ಏನೇನು ಮಾಡ್ಬೋದು ಅದನ್ನು ಡಬಲ್ ಮಾಡ್ಬೋದು HX ಸೀರೀಸಲ್ಲಿ. ಇದೊಂಥರ ಟಾಪ್ ನಾಚ್ ಇರುತ್ತೆ. ಇದನ್ನು ಕೆಲವೇ ಲ್ಯಾಪ್ಟಾಪ್ಸಲ್ಲಿ ಮಾತ್ರ ಇದೆ ಸದ್ಯಕ್ಕೆ, ಆದರೆ ನೀವು ಡೆಸ್ಕ್ಟಾಪ್ಸಲ್ಲಿ ಆರಾಮಾಗೆ ತೊಗೊಂಡು ಯೂಸ್ ಮಾಡ್ಬೋದು. ಇದೊಂಥರ ಇಂಟೆಲಲ್ಲಿ ಟಾಪ್ ಪ್ರೊಸೆಸರ್ ಅಂತ ಕರಿಬೋದು. H ಸೀರೀಸೇ ಟಾಪ್ ಆಗಿದ್ದರೂ ಕೂಡ HX ಅದಕ್ಕಿಂತ ಮೇಲ್ಗಡೆ ಆಗಿರುತ್ತೆ. ನೀವೇನಾರ ನಂತರ ಸ್ಟೂಡೆಂಟಾಗಿ ಗೇಮಿಂಗು ಮಾಡಬೇಕು ಅಥವಾ ಎಡಿಟಿಂಗು ಮಾಡಬೇಕು, ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ ನೀವು ಅಂದರೆ, ನಾನು ಸಜೆಸ್ಟ್ ಮಾಡುವ ಲ್ಯಾಪ್ಟಾಪ್ಸ್ ಅಂದರೆ ಒಂದು ಆ್ಯಸೂಸ್ ಕ್ರಿಯೇಟರ್ ಸೀರೀಸ್ 16X ಅಂತ. ಮತ್ತು ಇದರಲ್ಲಿ ಏನೇನಪ್ಪ ಇದೆ ಅಂದರೆ i5 12 Gen H ಸೀರೀಸ್ ಪ್ರೊಸೆಸರ್ ಇದೆ, 2050 ಗ್ರಾಫಿಕ್ ಕಾರ್ಡ್ ಇದೆ. ನಿಮಗೆ ಬೇಕಂದರೆ 3050 ಅಥವಾ 4060 ಸಿಗ್ಬೋದು, ಅಲ್ಲ ಸಿಗುತ್ತೆ. ಇದನ್ನು ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ಇದು 12 Gen ಕೂಡ ಇದೆ. ಇವಾಗ ರೀಸೆಂಟಾಗಿ 14 Gen ನಡೀತಿದ್ರು, ಇಟ್ ಈಸ್ ಓಕೆ. 12 Gen ಪವರ್ಫುಲ್ ಆಗಿದೆ ಮತ್ತು ಅದಕ್ಕೆ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಕೂಡ ಇದೆ, ಡೆಡಿಕೇಟೆಡು. ಇನ್ನೊಂದು ಯಾವುದಪ್ಪ ಅಂದರೆ ಏಸರ್ ಆಸ್ಪೈರ್ ಇದೆ, MSI ಇದೆ. ಈ ಥರ ಕೆಲವು ಲ್ಯಾಪ್ಟಾಪ್ಸ್ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಚೆಕ್ಔಟ್ ಮಾಡೋದು ಮರಿಬೇಡಿ.
ಇದು ಬೇಸಿಕ್ ಇನ್ಫಾರ್ಮೇಷನ್. ನೀವು ನನ್ನ ಡಿಸ್ಕ್ರಿಪ್ಷನ್ ವಿಸಿಟ್ ಮಾಡಿದ್ರೆ ಲೈಕ್ ನಂಬರ್ಸು ಫುಲ್ ಟೆಕ್ನಿಕಲ್ ಸ್ಪೆಕ್ಸ್ ನಿಮ್ಗೆ ಸಿಗುತ್ತೆ. ಇದನ್ನೆಲ್ಲ ನಾವು ಮುಂದೆ ವಿಡಿಯೋ ಹೇಳಕ್ಕೆ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟೆ, ಯಾರಿಗೆ ಸ್ಟೂಡೆಂಟ್ಸ್ಗೆ ಯಾವುದು ಯಾವ ಥರ ಅಂತ. ಇದಾಗಿತ್ತು ಈ ವಿಡಿಯೋ, ಇಲ್ಲಿಗೆ ಹೆಂಗೆ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಟಾಪಿಕ್ ಜೊತೆ. ಅದು ಕೂಡ AMD ಪ್ರೊಸೆಸರ್ ಮೇಲೆ ಆಗಿರ್ಬಹುದು, ಏನೋ ಯಾರಿಗೆ ಗೊತ್ತು. ಟಾಟಾ ಬಾಯ್.